ಜಾಗ ಐತೆ ಗೊತ್ತಿಲ್ಲ ಹೋಗುದು ಇದೊಂದು ಜಾಗ ಐತೆ ಗೊತ್ತಿಲ್ಲ ಹೋಗುದು ಏನ್ ಪುಂತ ನೀವು ಅಂತೀರಾ ಗೈಸ್? ಇಲ್ಲ ಗೈಸ್, ಪರ್ಮಿಷನ್ ಏನಾದ್ರು ತಗೊಂಡ್ರೆ ಎಲ್ಲಾದ್ರು ನೋಡ್ರಪ್ಪ, ನಮ್ ತರ ಯಾರಾದ್ರೂ ಓದೋರೆಲ್ಲ ಫೋನ್ ಪೇ ಅಂತ ಓಪನ್ ಮಾಡ್ಕೊಂಡು ನಿಂತ್ಕೊಳ್ಳೋರು ಇದ್ರೆ ಫೋನ್ ಪೇನ ಅಕ್ಸೆಪ್ಟ್ ಮಾಡಲ್ಲ. ಕ್ಯಾಶ್ ಇಟ್ಕೋಬೇಕಾಗತ್ತೆ ನಿಮ್ಗೆ ಇಲ್ಲಿ ಟಿಕೆಟ್ ತಗೋಬೇಕು ಅಂದ್ರೆ. ಏನ್ ವಿಚಿತ್ರ ಏನ್ ಗೊತ್ತಾ, ಫಸ್ಟ್ ಗೌರ್ಮೆಂಟ್ ಅವರೇ ಫೋನ್ ಪೇ ಎಲ್ಲ ಡಿಜಿಟಲೈಸೇಷನ್ ಮಾಡ್ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಗೌರ್ಮೆಂಟ್ ಅವ್ರು ಇವಾಗ ದುಡ್ಡು ತಗೊಂತ ಇಲ್ಲ. ಏನಕ್ಕಂದ್ರೆ ಅವ್ರೆಲ್ಲ ಬೇಬಿ ಎಲ್ಲಾ ಟ್ಯಾಕ್ಸ್ ಕಟ್ಬೇಕಾಗುತ್ತೋ ಅಂತ ಹೇಳಿ ಈ ತರ ಎಲ್ಲ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಕೊಂತಾರನ್ರಿ? ಇದಕ್ಕೆಲ್ಲ ಟ್ಯಾಕ್ಸ್ ಕಟ್ಬೇಕು ಸಿದ್ದು, ಗೊತ್ತಿರಲ್ಲಪ್ಪ. ಇದಕ್ಕೆಲ್ಲ ಟ್ಯಾಕ್ಸ್ ಕಟ್ಬೇಕು ಇದಕ್ಕೆ. ಸೊ ಆಕ್ಚುಲಿ ಇನ್ನೊಂದು ಫನ್ ಫ್ಯಾಕ್ಟ್ ಏನ್ ಗೊತ್ತಾ, ಇಲ್ಲಿ ಫಸ್ಟ್ ಫೋನ್ ಪೇ ಅಕ್ಸೆಪ್ಟ್ ಮಾಡಲ್ಲ, ಕ್ಯಾಶ್ ಕೊಡ್ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಬೇರೆ ಶಾಪ್ಗೆ ಹೋಗಿ ಕ್ಯಾಶ್ ಕೊಡಿ ಸರ್ ಅಂತ ಭಿಕ್ಷೆ ಬೇಡಿದ್ವಿ ಫಸ್ಟ್. ಅದಕ್ಕೆ ನನ್ನ ಮಕ್ಕಳು ಸಿಕ್ಕಿದ್ದೇನೆಪ್ಪ ಅಂತ 100 ರೂಪಾಯಿ 10 ರೂಪಾಯಿ ಎಕ್ಸ್ಟ್ರಾ ತಗೊಂಡು ಹಣ ಕೊಟ್ರು. ಇಲ್ಲ, ಅವರೆಲ್ಲ ಬಿಸ್ನೆಸ್ ಅಲ್ಲಿ ತೋರ್ಸ್ಬೇಕಲ್ಲ, ಸೊ ಅದಕ್ಕೆ ಅವ್ರು ತಗೊಂಡ್ರು. ಸರ್ 100 ರೂಪಾಯಿ ಕೊಡ್ಬೇಕಂದ್ರೆ 10 ರೂಪಾಯಿ ಎಕ್ಸ್ಟ್ರಾ ಸರ್. ಇನ್ನು ನಮ್ಗೆ ಬೇರೆ ಏನು ಆಪ್ಷನ್ ಇಲ್ವಲ್ಲ. ಸೊ 10 ರೂಪಾಯಿ ಕೊಟ್ಟು ಕ್ಯಾಶ್ ತಗೊಂಡು ಬಂದ್ವಿ. ಸೊ ಬಂದಾದ್ಮೇಲೆ ಒಳಗಡೆ ನೀವು ಕ್ಯಾಮ್ರಾ ತಗೊಂಡ್ ಬರ್ಬೇಕು ಅಂದ್ರೆ ಕ್ಯಾಮ್ರಾ ಸಪ್ರೇಟ್ ಆಗಿ ಟಿಕೆಟ್ ತಗೋಬೇಕು ನೀವು. ಆಹಾ, ಕ್ಯಾಮ್ರಾಗೊಂದ್ ಬೇರೆ, ಮನುಷ್ಯನಿಗೊಂದ್ ಬೇರೆ, ಮನುಷ್ಯರಿಗೊಂದು, ಕ್ಯಾಮ್ರಾಗೊಂದು, ಅಂಡರ್ವೇರ್ಗೊಂದು, ಎಲ್ಲದಕ್ಕೂ ಸಪ್ರೇಟ್ ಆಗಿ ಟಿಕೆಟ್ ತಗೋಬೇಕು ಇಲ್ಲಿ. ಆಮೇಲೆ ಸರ್ ಬೇಡ ಸರ್, ನಾವು ಕ್ಯಾಮ್ರಾನೇ ಓಪನ್ ಮಾಡಲ್ಲ, ನಾವು ಆಫ್ ಮಾಡಿ ಬ್ಯಾಗ್ ಅಲ್ಲಿ ಇಡ್ತೀವಿ. ಇದಕ್ಕೆ ಸರಿ ಸರ್ ಪರವಾಗಿಲ್ಲ ಹೋಗಿ ಅಂತ ಬಿಟ್ರು. ಏನೋ ದೊಡ್ಡ ಮನ್ಸು ಮಾಡ್ಬಿಟ್ರು. ಪೊಲೀಸ್ ಒಂದ್ ಸ್ವಲ್ಪ ಒಳ್ಳೆಯವ್ರಿದ್ರು. ಪಾಪಾ ನೋಡಿರ್ಬೋದು ಎಲ್ಲರೂ ಕೃಷ್ಣರಾಜ ಸಾಗರ್ನ. ಆದ್ರೂ ಇನ್ನೊಂದ್ಸತಿ ತೋರಿಸಿ ನೋಡಿ, ಚೆನ್ನಾಗಿದೆ ಆಕ್ಚುಲಿ. ಬಟ್ ನನ್ಗೇನಂದ್ರೆ ಈ ತರ ಪಾರ್ಕ್ಸ್ ಎಲ್ಲ ಇಷ್ಟ ಆಗಲ್ಲ. ಪಾರ್ಕ್ಸ್ ಗಾರ್ಡನ್ ಎಲ್ಲ ಇಷ್ಟ ಆಗಲ್ಲ. ಏನಕ್ಕೆ ಅಂದ್ರೆ ಪಾರ್ಕ್ ನಿಮ್ಗೆ ಏನ್ ಗೊತ್ತಿದ್ರೆ ಇದೆಲ್ಲ ಇದು ಮ್ಯಾನ್ ಮೇಡ್. ನಂಗೆ ನ್ಯಾಚುರಲ್ ಆಗಿ ಜಾಸ್ತಿ ಇಂಟ್ರೆಸ್ಟ್. ಇದೆಲ್ಲ ಮ್ಯಾನ್ ಮೇಡ್. ಸೊ ನಂಗೆ ಇದ್ರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ. ಬಟ್ ಸಿಟಿಲಿರೋರ್ಗೆ ಏನಂದ್ರೆ ಪಾರ್ಕ್ಸು ಗಾರ್ಡನ್ಸೇ ಆಪ್ಷನ್. ಅದ ಬಿಟ್ರೆ ಬೇರೆ ಏನಿಲ್ಲ. ಫ್ಯಾಮಿಲಿನ ಕರ್ಕೊಂಡ್ ಬರ್ಬೋದು ನೋಡಿ. ಫ್ಯಾಮಿಲಿನ ಕರ್ಕೊಂಡ್ ಬನ್ನಿ, ಗರ್ಲ್ ಫ್ರೆಂಡ್ ನ ಕರ್ಕೊಂಡ್ ಬನ್ನಿ. ಯಾರು ಕೇಳಂಗಿಲ್ಲ ಹೇಳಂಗಿಲ್ಲ. ಈ ಕಡೆ ಮಕ್ಳಿಗೆ ಆಟ ಆಡಕ್ ಜಾಗ ಇದೆ, ಈ ಕಡೆ ನದಿ ಇದೆ. ಪಾರ್ಕ್ ಗರ್ಲ್ ಫ್ರೆಂಡ್ ಗಳನ್ನ ಕರ್ಕೊಂಡು ಹೋಗಿ ಇವ್ರಿಗೆ ಜಾಸ್ತಿ ಅಭ್ಯಾಸ ಇದೆ, ಅದಕ್ಕೆ ಸಜೆಸ್ಟ್ ಮಾಡ್ತಾ ಇದಾರೆ. ರಾತ್ರಿ ಏನಿದೆ ಲೈಟಿಂಗ್ ಹಾಕಿ ಇಲ್ಲೆಲ್ಲ ವಾಟರ್ ಎಲ್ಲ ಇದು ಮಾಡಿರ್ತಾರೆ. ಇವ್ರೊಂದು ಒಳ್ಳೆ ಸಿಂಗರು. ಎಲ್ಲಾದ್ರೂ ಸಿಂಗರು ಕೇಳಿದವ್ರು ಕಿವಿಲೆಲ್ಲ ಆಗ್ತಾ ಬರತ್ತ. ಕೋಗಿಲೆ ಕಂಠ ನೋಡ್ರಿ, ನೀವು ಒಳ್ಳೆ ಹಾಡ್ ಹಾಡ್ರ ಅಷ್ಟ ನೀವು ಸಿಂಗರ್ ಅನ್ಸ್ಕೋದಲ್ರಿ. ಹಾಡ್ ಹಾಡೋರೆಲ್ಲ ಸಿಂಗರ್ ರೀ. ಒಳ್ಳೆ ಚಲೋ ತಂಗ ಹಾಡ ಹಾಡ್ರ ಅಷ್ಟ ಒಳ್ಳೆ ಸಿಂಗರ್. ಓಕೆ ಸಾರಿಪ್ಪ. ಆಕ್ಚುಲಿ ಹೋಗ್ಬೋದು ಬರ್ರಿ ಇಲ್ಲಿ ತಕ. ನಂಗೂ ಗೊತ್ತಿಲ್ಲ ಸರ್, ಅದೇ ಹುಡ್ಕೊಂಡು ಹೋಗ್ತಾ ಇದೀನಿ. ಬನ್ನಿ ಎಲ್ಲರಿಗೂ ಹೋಗೋಣ. ಮೇಲೆ ಬಿಡಲ್ಲ ಅಂದ್ರೆ ಬರೋಣ. ಅಲ್ಲಿ ಏನಾದ್ರು ನಮ್ಮ ಮೇಲ್ಗಡೆ ಹೋಗೋಕೆ ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ನನ್ಗೆ ಆ ಕಡೆ ವ್ಯೂ ನೋಡ್ಬೇಕು ಅಂತ ತುಂಬಾ ಆಸೆ ಇದೆ. ಆಕ್ಚುಲಿ ಇವಾಗಿನ ಜನರೇಷನ್ಗೆ ಏನಂದ್ರೆ ನಮ್ ತರ ಹುಡುಗರು ಬೇಕು. ಅದೇ ಗೊತ್ತು ನಮ್ಗೆ. ಇಂಪಾರ್ಟೆಂಟ್ ಹೇಳ್ತಾನೆ ಕೇಳ್ರಿ. ಇವಾಗಿನ ಜನರೇಷನ್ ಹೆಂಗಂದ್ರೆ ಲವ್ ಅಂದ್ರೆ ಹುಡುಗ ಹುಡುಗಿ ಮಾಡೋದೇ ಲವ್ ಅನ್ಕೊಂಡ್ಬಿಡ್ತಾರೆ. ಹುಡುಗ ಹುಡುಗಿ ಮಾಡೋದ್ ಮಾತ್ರ ಲವ್ ಅಲ್ಲ ಗೈಸ್. ಫ್ರೆಂಡ್ಸ್ ಮಧ್ಯೆ ಲವ್ ಇರುತ್ತೆ, ತಾಯಿ ಮಗನ್ ಮಧ್ಯೆ ಲವ್ ಇರುತ್ತೆ, ಅಕ್ಕ ತಂಗಿ ಮಧ್ಯೆ ಲವ್ ಇರುತ್ತೆ, ಅಣ್ಣ ತಂಗಿ ಮಧ್ಯೆ ಲವ್ ಇರುತ್ತೆ, ದೇಶ ಪ್ರೇಮಿಗಳು ದೇಶದ ಮಧ್ಯೆ ಲವ್ ಇರುತ್ತೆ. ಲವ್ ಅನ್ನೋದು ಎಲ್ಲ ಕಡೆ ಇರುತ್ತೆ. ಅದ್ ಏನಕ್ಕೆ ನಮ್ ಜನ ಲವ್ ಅಂದ್ರೆ ಒಂದಕ್ಕೆ ಕಂಪೇರ್ ಮಾಡ್ತಾರೆ. ಹುಡುಗ ಹುಡುಗಿ ಮಾಡೋದೇ ಲವ್ ಅಂತಾರೆ ಅಂತ ನಂಗೆ ಗೊತ್ತಾಗಲ್ಲ. ಇವ್ರು ಯಾರು? ಸೊ ಇವರು SRM ವಿಶ್ವೇಶ್ವರಯ್ಯ ಅವರು. ಕೇಳಿದೀವಿ ಬಟ್ ನೋಡಿಲ್ಲಲ್ಲ. ಇಲ್ಲಿದೆ, ಮೇಲ್ ಹೋಗೋದ ಖಾಲಿ ಇದೆ, ದಾರಿ ಇದೆ ಇಲ್ಲಿ. ಬಟ್ ಬಿಡಲ್ಲ ಅನ್ಕೊಂತೀನಿ ನಾನು. ಅನ್ಕೊಂತಿ ಯಾಕೆ? ಪೊಲೀಸ್ ಇದಾರೆ ನೋಡಿ ಇಲ್ಲಿ. ಸರ್ ಆಕ್ಚುಲಿ ನಮ್ಮ ಮೇಲ್ಗಡೆ ಹೋಗೋದಕ್ಕೆ ಬಿಟ್ರೆ ತುಂಬಾ ಚೆನ್ನಾಗಿರತ್ತೆ. ಬಟ್ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. 50 ರೂಪಾಯಿ ಹೊಡೆದ್ರೆ ಇನ್ನೂ ಮನೆಗೆ ಕಳಿಸ್ತಾರ ಅವ್ರು. 50 ರೂಪಾಯಿ ಕೊಡ್ತೀವಿ ಬಿಡಂದ್ರೆ. ಬಿಟ್ರೆ ಚೆನ್ನಾಗಿರತ್ ಬ್ರೋ. ಬಿಡ್ತಾರ. ಬಿ ಪಾಸಿಟಿವ್.
ಬಿ ಪಾಸಿಟಿವ್ ನಮ್ ಲೈಫ್ದಾಗ ಹೆಂಗ ನಮ್ಗ ಏನ ಯಾವ ತರ ಹೋಗ್ತಾ ಇದೆ ಅಂತಾನೆ ಗೊತ್ತಾ. ನಮ್ ಲೈಫಲ್ಲಿ ಯಾವ ತರ ಸಿಚುವೇಶನ್ ಬಂದಿದೆ ಅಂದ್ರೆ ಇವಾಗ ಫುಲ್ ಬರೀ ನೆಗೆಟಿವಿಟಿನೇ ತುಂಬ್ಕೊಂಡ್ಬಿಟ್ಟಿದೆ. ಪಾಸಿಟಿವಿಟಿ ಅನ್ನೋದೇ ಇಲ್ಲ. ಕೇಳ್ರಿ ಸರ್ ಸರ್ ಮೇಲೆ ಹೋಗ್ಬೋದಾ ಸರ್? ಬಿಡಿ ಸರ್, ಒಂದ್ಸಲ ಹೋಗಿ ಬರ್ತೀವಿ. ಪರ್ಮಿಷನ್ ಏನಾದ್ರು ತಗೊಂಡ್ರೆ ಎಲ್ಲಾದ್ರು? ಓ ಪರ್ಮನೆಂಟ್, ಇದು ಪಬ್ಲಿಕ್ ಪರ್ಮನೆಂಟ್ ಆಗಿ ಮೇಲೆ ಕ್ಲೋಸಾ? ಇಲ್ಲ ಗೈಸ್, ಬಿಯಾಂಡ್ ದಿಸ್ ಪಾಯಿಂಟ್ ಸಾರ್ವಜನಿಕರಿಗೆ ಪ್ರವೇಶವಿಲ್ಲ. ಮೇಲೆ ಹೋಗ್ಬೇಕು ಅಂತ ತುಂಬಾ ಆಸೆ. ಆಸೆನ ಪೊಲೀಸ್ ಸರ್ ನಿರಾಶೆ ಮಾಡಿದ್ರು. ಬನ್ನಿ ಹೋಗೋಣ. ಬರ್ರಿ, ಜಾಗ ಐತೆ ಗೊತ್ತಿಲ್ಲ ಹೋಗುದು. ಇದೊಂದು ಜಾಗ ಐತೆ ಗೊತ್ತಿಲ್ಲ ಹೋಗುದು. ಅಂತ ಏನಿಲ್ಲ, ಮಿಸ್ಟರ್ ಮ್ಯಾಗ್ನೆಟ್ ಸ್ವಲ್ಪ ಬುದ್ಧಿವಂತರು. ಸ್ವಲ್ಪ ಅಲ್ಲ, ಆಕ್ಚುಲಿ ನಾನು ತುಂಬಾ ಬುದ್ಧಿವಂತ. ಅದಕ್ಕೆ ನಮ್ಮ ಮನೇಲಿ ಎಲ್ಲರೂ ನಂಗೆ ಅವಾಗ ಅವಾಗ ಬೀಳ್ತಾರೆ, ತುಂಬಾ ಬುದ್ಧಿವಂತ ಬಿಡು, ನೀನ್ ತುಂಬಾ ಬುದ್ಧಿವಂತ. ವ್ಯೂ ಈ ಕಡೆ ಕಾಣಿಸ್ತಿಲ್ಲ. ನಮ್ಮ ಮನೇಲಿ ಹಂಗೆ ಬೈತಾರೆ ಅವಾಗ್ಲೂ ನನಗೆ, ನೀನ್ ತುಂಬಾ ಬುದ್ಧಿವಂತ ಬಿಡು ಅಂತ. ಅದಕ್ಕೆ ನಾನು ಅವಾಗ ಅವಾಗ ದೇವ್ರಿಗೆ ಬೀತೀನಿ, ನನ್ಗೆ ಏನಕ್ಕೆ ಅವಶ್ಯಕತೆಗಿನ ಜಾಸ್ತಿ ಬುದ್ಧಿ ಕೊಟ್ಟಿದ್ಯಾ, ಏನಕ್ಕೆ ಇಷ್ಟೊಂದು ಸ್ಮಾರ್ಟ್ ಆಗಿ ಹೋಗ್ತಿದ್ಯಾ ನನ್ನ ಅಂತ. ಬೋರ್ಡ್ ಹಾಕಿ ಬಾಡ್ಬಿಟ್ರೆ ಯಾಕೆ ಸುಮಾರು ಇಲ್ಲಿ ಹೋಗಲ್ಲ ಸಿಗೋದು. ಅದು ಆಚೆ ಕಡೆ ಅಂತ. ಹೋದಾಗ ಜಾಳಿಗೆ ಕೇರಳ ಈಗ ಇಲ್ಲಿ ಫುಲ್ ಈಗ ಎಂಟರ್ ಕವರ್ ಆಗಿತ್ತು. ಅಲ್ಲಿ ತಕ ಅಲ್ಲಿ ಹೋಗಿ ಕೂತಿರ್ತಾನ ಈಗ. ಮ್ಯಾಲೂ ಇರ್ತಾರೆ ಕರೆಕ್ಟ್. ಕರೆ ಇವ್ರದ ಪಾರಿ ಯಾರು ಹೇಳಿಸಿದ್ದು ನಮ್ಮ ಪೊಲೀಸರಾಗಿರ್ತಾರಲ್ಲ, ಯಾನತ್ತೀರಿ ಕೂತ್ ಬಿಡುತ್ತೀಂಗ ಒಟ್ಟು ಬರಂಗಿಲ್ಲ ಬಿಡಂಗಿಲ್ರಿ ಮುಗಿತು ಅಟ ಒಟ್ಟು ಹೇಳ್ಕೊತ ಕೂತ್ ಬಿಡ್ಲಕ್ ನಿಮ್ಗೆ ಯಾವಾಗ ಹಂಗೆ ಅನ್ಬಾಡ್ರದ. ಅವ್ರ ದಗದ್ರಿ ದಗದ ಕೆಲ್ಸ ಅಂದ್ರ ಅದೊಂದು ರೆಸ್ಪಾನ್ಸಿಬಿಲಿಟಿ ಇದ್ದಂಗ್ರಿ. ಗೌರ್ಮೆಂಟ್ ಎಂತದಕ್ಕೋ ಖರ್ಚು ಮಾಡಲಾಯ್ತು. ಹೊಲ್ದಾಗ ಯಾರು ಕೆಲಸ ಮಾಡ್ತಿರ್ತಾರಲ್ಲ ಅವರು ಸಾಫ್ಟ್ವೇರ್ ಕಂಪ್ನಿದಾಗ ನೋಡಿ ಸಾಫ್ಟ್ವೇರ್ ಕಂಪ್ನಿದಾಗಿರೋರು ನೋಡಿ ಅವ್ರದ್ದು ಆರಾಮ್ ಅಂತ ಹೇಳಿ ಅನ್ಕೊಂತಿರ್ತಾರ. ಸಾಫ್ಟ್ವೇರ್ ಕಂಪ್ನಿದಾಗಿರೋರ ಇನ್ ಬೇರೆ ಯಾರು ನೋಡಿ ಅವ್ರದ್ದು ಆರಾಮ ಅಂತ ಅನ್ಕೊಂತಿರ್ತಾರ. ಆದ್ರೆ ಎಲ್ಲರಿಗೂ ಅವ್ರದವ್ರ ಕಷ್ಟ ಇರತ್ತೆ, ಅವ್ರ ರೆಸ್ಪಾನ್ಸಿಬಿಲಿಟಿ ಇರತ್ರಿ. ಇದನ್ನ ಅರ್ಥ ಮಾಡ್ಕೊಬೇಕ್ರಿ ನಾವು. ಏನ್ ಪುಂತ ನೀವು ಅಂತೀರ ಗೈಸ್? ಇಲ್ಲ ಗೈಸ್, ನೆಗೆಟಿವಿಟಿ ಫುಲ್. ಇಲ್ಲಿ ಊಟ ಹಾಕೊಂಡು ಹೋಗ್ಬೇಡ್ರಿ. ಸರಿ ವಿಶ್ವೇಶ್ವರಯ್ಯ ಮೂರ್ತಿ ಐತಿ ಕಡೆ ಬರ್ರಿ. ಇವಾಗಲ್ ತಾನೆ ಅಲ್ಲಿ ಒಳಗಿಂದ ಬಂದಿವ್ ನಾವು. ಈ ಕಡೆ ಹಿಡಿದು ಬಂದಿವ್ರಿ ನಾವು, ಒಳಗಿಂದ ಬಂದಿವ್ ನಾವು, ಇಲ್ಲಿ ಹಿಡಿದು ಬಂದಿವ್ ಗಾಯ್ಸ್. ಇಲ್ಲಿಂದ ಆಕ್ಚುಲಿ ಚೆನ್ನಾಗಿ ಕಾಣಿಸುತ್ತೆ ಹೋಲ್ ಪಾರ್ಕ್, ಉದ್ಯಾನವನ. ಉದ್ಯಾನವನ ಕನ್ನಡದ ಅಮಿತ್ ಅವ್ರಿಗೆ ರ್ಯಾಪಿಡ್ ಫೈರ್ ಕ್ವಶನ್ಸ್ ಕೇಳ್ತೀನಿ ಬನ್ನಿ. ಬರ್ರಿ, ನಿಮ್ಗೆ ರ್ಯಾಪಿಡ್ ಫೈರ್ ಕ್ವಶನ್ಸ್ ಕೇಳ್ತಾನೆ, ಕೂತ್ಕೊರಿ. ನೀ 5 ಕ್ವಶನ್ ಪಟ 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 ಕೇಳ್ತೇನ್ರಿ, ಅದಕ್ಕೆ ನೀವು ಪಟ 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 ಆನ್ಸರ್ ಮಾಡ್ಬೇಕು. ನಂಗೆ ಹೇಳಿ, ನನಗೆ ಯಾವ ಕ್ವಶನ್ ಕೇಳು. ಈ ರ್ಯಾಪಿಡ್ ಫೈರ್ ಯಾವಾಗ್ಲೂ ಸೆಲೆಬ್ರಿಟಿಗಳಿಗೆಲ್ಲ ಮಾಡ್ತಾರ್ರಿ, ನಾ ಫಸ್ಟ್ ಟೈಮ್ ನಿಮ್ಗೆ ಮಾಡ್ತಾನೆ. ಯಾಕೆ ಹೇಳ್ರಿ? ಮುಂದೊಂದ್ ದಿನ ನಾನ್ ಚಾನಲ್ ಥ್ರೂ ನೀವು ಸೆಲೆಬ್ರಿಟಿ ಹಾಕಿರಿ, ಮುಂದೊಂದ್ ದಿನ ನೀವು ವೀಕೆಂಡ್ ವಿತ್ ರಮೇಶ್ ದಾಗ ಹೋಗ್ತೀರಿ, ಮುಂದೊಂದ್ ದಿನ ನಿಮ್ದು ಎಲ್ಲರೂ ಬಂದು ಇಂಟರ್ವ್ಯೂ ಮಾಡ್ತಿರ್ತಾರ. ಅವಾಗ ನಿಮ್ಗೆಲ್ಲಾ ಗೊತ್ತಿರ್ಬೇಕು ರ್ಯಾಪಿಡ್ ಫೈರ್ ಕ್ವಶನ್ಸ್ ಹೆಂಗಿರ್ತಾವ ಅಂತ ಹೇಳಿ. ಈಗ ನಿಮ್ಗೆ ಪ್ರಿಪೇರ್ ಮಾಡ್ತಾನ್ರಿ. ಹೇಳಿ, ನಿಮ್ಮದು ಬಿಗ್ಗೆಸ್ಟ್ ವೀಕ್ನೆಸ್ ಯಾವ್ದು ಹೇಳ್ರಿ? ಬಿಗ್ಗೆಸ್ಟ್ ವೀಕ್ನೆಸ್ ಭಯ. ಸರಿ, ಅದು ಬಿಗ್ಗೆಸ್ಟ್ ವೀಕ್ನೆಸ್. ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಏನ್ ಹೇಳ್ರಿ? ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರ ಐ ಆಮ್ ಗುಡ್ ಅಟ್ ಸ್ಪೀಕಿಂಗ್. ಗುಡ್ ಅಟ್ ಸ್ಪೀಕಿಂಗ್, ಟೆಲ್ಲಿಂಗ್ ಸ್ಟೋರೀಸ್ ಲೈಕ್ ದಟ್. ಸೊ ನೀವೊಂದು 3ನೇ ಕ್ವಶನ್ ರೀ, ನೀವೊಂದು ಹುಡುಗಿನ ಡೇಟಿಗೆ ಕರ್ಕೊಂಡು ಹೋದ್ರ ಯಾವ ತರ ಕರ್ಕೊಂಡು ಹೋಗ್ತೀರಿ ಡೇಟಿಗೆ? ನಿಮ್ಮ ಡೇಟ್ ಮೇಲೆ ನಿಮ್ಮ ಐಡಿಯಾ ಏನ್ರಿ? ಐಡಿಯಾ ಏನಿಲ್ಲ, ರೆಸ್ಟೋರೆಂಟ್ ಇದ್ರ ಆತರ ಏನ್ ಕರ್ಕೊಂಡು ಹೋಗಲ್ಲ. ಕರ್ಕೊಂಡು ಹೋದ್ರೆ ಒಂದು ಆರಾಮಾಗಿ ಇಂತದ ಪಾರ್ಕ್ ಈ ತರ ಪ್ಲೇಸ್ ಇರ್ಬೇಕು. ಇಲ್ಲ ನಾನು ಅವಾಗ್ಲೇ ಹೇಳಿದ್ನಲ್ಲ ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗಿದ್ರು ಅಂತ. ಆ ತರ ಪ್ಲೇಸ್ ಇರ್ಬೇಕು, ಅಂದ್ರೆ ಪೀಸ್ ಆಗಿರ್ಬೇಕು. ಒಂದ್ ಸ್ವಲ್ಪ ಮಾತಾಡೋದು, ನಮ್ ಕಮ್ಯುನಿಕೇಶನ್ ಏನಿರುತ್ತೆ ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಗದ್ಲ ಏನಿರಲ್ಲ ಅಂತ ಹೇಳಿ ಅಲ್ಲಿ ಕರ್ಕೊಂಡೋಗಿ ನನಗೆ ಏನ್ ಕೇಳ್ಬೇಕು ಕ್ವಶನ್ ಕೇಳ್ಕೊಂತೀನಿ, ಅವಳಿಗೆ ಏನ್ ಬೇಕೋ ಅವ್ಳು ಕೇಳ್ಕೊತಾಳೆ. ಓಕೆ, ನೀವು ನಿಮ್ಗ ಬಂದಿರೋ ದೊಡ್ಡ ಇದನ್ನ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವ್ದ್ರಿ? ಬೆಸ್ಟ್ ಕಾಂಪ್ಲಿಮೆಂಟ್ ನಾನು ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದಾರೆ. ನೀವು ಯಾವಾಗ್ಲೂ ಆಕ್ಟಿಂಗ್ ಮಾಡೋದ್ ಬಿಡ್ರಿ, ಅದನ್ನ ಬಿಟ್ಟು ಬೇರೆ ಏನ್ರಿ? ನಾನ್ ತುಂಬಾ ಒಳ್ಳೆ ಆಟೋನ್ ಅಂತ ಹೇಳಿದಾರೆ. ಓ ಹೌದಾ? ಸುಳ್ಳು ಹೇಳಿದಾರೆ ಯಾರು? ಓಕೆ, ನಿಮ್ ಇನ್ಸ್ಪಿರೇಷನ್ ಯಾರು? ನಮ್ಮ ಅಮ್ಮ.
ಆಯ್ತ್ರಿ ನಿಮ್ ರ್ಯಾಪಿಡ್ ಫೈರ್ ಕ್ವಶನ್. ನಾನು ಕೇಳೇನು ತಡೆ. ಕೇಳ್ರಿ. ಫಸ್ಟ್ ಹ್ಮ್ ಕ್ವಶನ್, ಹಾ. ಸುಳ್ಳು ಹೇಳ್ಬಾರ್ದು. ಸುಳ್ಳು ನಾ ಯಾವಾಗ್ಲೂ ಸುಳ್ಳು ಹೇಳೋದಲ್ರಿ, ಗೊತ್ತದಿರ್ಲಿಲ್ಲ ನಾವು ಓಪನ್ ಬುಕ್. ನಾನೊಂಥರ ಗೈಸ್ ಹೇಳ್ತೀನಿ ಕೇಳಿ, ನಾನೊಂಥರ ತೆರೆದಿಟ್ಟ ಪುಸ್ತಕ ಇದಾಗಿ ಯಾರು ಬೇಕಾದ್ರೂ ಬಂದ ನಾನು ಓದ್ಕೊಂಡು ಹೋಗ್ಬೋದು. ಅದ್ ಇನ್ನೊಂದೇನು ಗೊತ್ತಾ ಬ್ರೋಸ್, ಅದು ತೆರೆದಿಟ್ಟ ಪುಸ್ತಕ ಅವ್ರದ್ದು ಓಕೆ, ಮತ್ತೊಬ್ರದ್ದು ಯಾಕೆ ಪುಸ್ತಕ ತೀರ್ತಾರೋ ಗೊತ್ತಿಲ್ಲ ನನಗೆ. ಮತ್ತೊಬ್ರದ್ದೆಲ್ಲ ಐಡಿಯಾ. ನಾನ್ ಹೆಂಗೆ ಅಂದ್ರೆ ನಾನ್ ಓಪನ್ ಬುಕ್, ಯಾರು ಬೇಕಾದ್ರೂ ಬರ್ಬೋದು, ನಾನು ಓದ್ಕೊಂಡು ಹೋಗ್ಬೋದು ಅಷ್ಟೇ. ಮತ್ತೊಬ್ರದ್ದು ಇತ್ತು ಅಂದ್ರೆ ನನ್ ಪ್ರಕಾರ ಯಾರ್ ಸೀಕ್ರೆಟ್ಸ್ ಮೇಂಟೈನ್ ಮಾಡ್ತಾರ ಹೇಳ್ರಿ, ಯಾರಿಗೆ ಆ ಟಾಪಿಕ್ ಮೇಲೆ ಭಯ ಇರತ್ತಲ್ರಿ, ಯಾರು ಭಯ ಪಡ್ತಿರ್ತಾರಲ್ಲ ಅವ್ರ ಸೀಕ್ರೆಟ್ ಮೇಂಟೈನ್ ಮಾಡ್ತಿರ್ತಾರೆ. ನಂಗೆ ಯಾವ್ದ್ರ ಭಯನೂ ಇಲ್ಲ, ನಂಗೆ ಯಾವ್ದ್ರ ಬಗ್ಗೆನೂ ತಲೆನೋ ಸೆಕ್ಯೂರ್ ಇಲ್ಲ ಅಂತ ಹೇಳಿ. ಸೀಕ್ರೆಟ್ ಸೆಕ್ಯೂರ್ ಇಲ್ಲ ಅಂತ ಹೇಳಿ ನನ್ ಪ್ರಕಾರ ಯಾರ್ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಆ ವಿಷಯದ ಮೇಲೆ ಭಯ ಇರುತ್ತೆ. ಸೊ ನನ್ಗೆ ಯಾವ್ದ್ರ ಬಗ್ಗೆ ಭಯನೂ ಇಲ್ಲ, ನಾನು ಯಾವ್ದಕ್ಕೂ ಹೆದರ್ಕೊಳಲ್ಲ. ಸೊ ಅದಕ್ಕೆ ನನ್ನ ಹತ್ರ ಸೀಕ್ರೆಟ್ಸ್ ಏನ್ ಇಟ್ಕೊಳಲ್ಲ. ನಂದ ಏನ್ ಕ್ವಶನ್ ಅಂದ್ರೆ, ಫಸ್ಟ್ ಕ್ವಶನ್ ಒಂದ್ ಪರ್ಸನಲ್ ಕ್ವಶನ್. ಓಕೆ, ತಾವು ಯಾವ ವಯಸ್ಸಲ್ಲಿ ಗರ್ಲ್ ಫ್ರೆಂಡ್ ಇಟ್ಕೊಂಡಿದ್ರಿ? ಆಮೇಲೆ ಗರ್ಲ್ ಫ್ರೆಂಡ್ ಆ ಹುಡುಗಿಗೆ ಯಾವ ದಿನ ಯಾವ ಡೇಟ್ ಪ್ರಪೋಸ್ ಮಾಡಿದ್ರಿ ಹೇಳ್ಬೇಕು ಕರೆಕ್ಟ್ ಆಗಿ. ಯಾವ ವಯಸ್ಸಲ್ಲಿ ಅಂದ್ರೆ ಓಕೆ, ವೆನ್ ಯು ಗಾಟ್ ಮೆಚುರಿಟಿ ಅಲ್ಲ, ಯು ಕ್ಯಾನ್ ಸೇ 2020 ನಾನು ಫಸ್ಟ್ ಗರ್ಲ್ ಫ್ರೆಂಡ್. ಆಮೇಲೆ ಅವಳು ನಂಗೆ ಪ್ರಪೋಸ್ ಮಾಡಿದ್ಲು, ಡೇಟ್ ಏನ್ ನೆನಪಿಲ್ಲ, ನಾನೇನ್ ಪ್ರಪೋಸ್ ಮಾಡಿರ್ಲಿಲ್ಲ. ವಾವ್, ತುಂಬಾ ಸ್ಮಾರ್ಟ್ ಆನ್ಸರ್. ಆಮೇಲೆ ಲೈಫಲ್ಲಿ ತಾವು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾನು ಫುಲ್ ಹಣ ಮಾಡ್ಬೇಕು ಅನ್ಕೊಂಡಿದೀನಿ. ಸೊ ನಂದು ಲೈಫ್ ಒಂದೇ ಒಂದು ಮೋಟಿವ್ ಅಂದ್ರೆ ರಿಚ್ ಆಗ್ಬೇಕು. ನಾನು ಅದನ್ನೊಂದು ಬಿಟ್ರೆ ಬೇರೆ ಏನು ಇಲ್ಲ. ನನ್ನ ಲೈಫ್ ಇಂಟೆನ್ಷನ್ ಅದು, ನಾನು ರಿಚ್ ಆಗ್ಬೇಕು. ಯಾಕೆಂದ್ರೆ ನನ್ನ ಲೈಫಲ್ಲಿ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಒಂದೇ ಒಂದು ರೀಸನ್ ಇಂದ ನಾನು ತುಂಬಾ ಕಳ್ಕೊಂಡಿದೀನಿ. ಅದನ್ನೆಲ್ಲ ಪಡ್ಕೋಬೇಕು ನಾನು ರಿಚ್ ಆಗಿ ಅಷ್ಟೇ. ಓಕೆ, ನೀವು ಈ ಜಗತ್ತಿಗೆ ಒಂದು ದಿನ ರಾಜ ಆದ್ರೆ ಏನ್ ಮಾಡಕ್ ಬಯಸ್ತೀರಾ? ಇದು ತುಂಬಾ ಕಾಂಪ್ಲಿಕೇಟೆಡ್ ಕ್ವಶನ್. ಈ ಜಗತ್ತಿಗೆ ಒಂದ್ ದಿನ ರಾಜ ಆದ್ರೆ ನೀವೇನ್ ಮಾಡಕ್ ಬಯಸ್ತೀರಾ? ಒಂದು ದಿನ ರಾಜ ಆದ್ರೆ ಒಂದು ದಿನದ ಮಟ್ಟಿಗೆ ನಾನು ಈ ಜಗತ್ತನ್ನ ಹೆಂಗ್ ನೋಡೋದಕ್ಕೆ ಇಷ್ಟಪಡ್ತೀನಲ್ಲ ಆ ತರ ಒಂದು ದಿನದ ಮಟ್ಟಿಗೆ ಫುಲ್ ಚೇಂಜ್ ಮಾಡ್ಬಿಡ್ತೀನಿ. ಇಡೀ ಜಗತ್ತನ್ನ ಚೇಂಜ್ ಮಾಡ್ಬಿಡ್ತೀನಿ ಅಕಸ್ಮಾತ್ ರಾಜ ಆದ್ರೆ. ಒಂದ್ ದಿನದ ಮಟ್ಟಿಗೆ ರಾಜ ಆದ್ರೆ ನಾನು ಈ ಜಗತ್ತನ್ನ ಹೆಂಗ್ ನೋಡೋದಕ್ಕೆ ಇಷ್ಟಪಡ್ತೀನಲ್ಲ ಆ ತರ ಮಾಡ್ತೀನಿ ಒಂದ್ ದಿನಕ್ಕೆ. ನೀ ಹೆಂಗ್ ನೋಡ್ತೀನೋ ನಮ್ಗೇನ್ ಗೊತ್ತದ? ಅದಕ್ಕೆ ನಾನು ಒಂದು ಮಾರ್ಕ್ಸ್ಗೆ ಆನ್ಸರ್ ಕೊಡಕ್ ಅದಕ್ಕೆ ಟಿಪ್ಪಣಿ ಬರೀಬೇಕಾಗತ್ತ, ನಿಬಂಧ ಪ್ರಬಂಧ ಎಲ್ಲ ಬರೀಬೇಕಾಗತ್ತ. ಅಷ್ಟ ಐತ್ರಿ ನನ್. ಓಕೆ, ಒಂದು ದಿನಾನ ಆ ಒಂದು ದಿನಾನ ಯಾರ ಜೊತೆ ಕಳಿಲಕ್ ಇಷ್ಟಪಡ್ತೀರಿ? ಅಯ್ಯೋ, ನನ್ ಲೈಫ್ದಾಗ ಬಾಳ ಮಂದಿ ಅದಾರ, ಯಾರ ಹೆಸರು ಹೇಳ್ಬೇಕಂತಾನೆ ಗೊತ್ತಿಲ್ಲ ನನಗೆ. ಯಾರ ಜೊತೆ ಕಳಿಯೋದಕ್ಕೆ ಇಷ್ಟಪಡ್ತೀನಿ? ಒಬ್ಬ ವ್ಯಕ್ತಿನ. ಯಾರ್ಯಾರ ಜೊತೆ ಅಂತಂದ್ರ ಓಕೆ. ನಾನು ಒಂದೇ ದಿನ ಇದ್ರೆ ಯಾರ ಜೊತೆ ಕಳಿಯೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಒಂದು ನಮ್ಮ ಮಾವ, ಇನ್ನೊಂದು ನಮ್ಮಮ್ಮ, 2 ಜನ. ಇಬ್ಬರ ಜೊತೆಗೆ ದಿನ ಕಳಿಬೇಕು ಅಂತ ಇಷ್ಟಪಡ್ತೀರಾ? ಇದು ಏನಂತಾರ, ಈ ಮನುಷ್ಯ ಜನ್ಮದ ಉದ್ದೇಶ ಏನು? ಮನುಷ್ಯ ಜನ್ಮದ ಉದ್ದೇಶ ಎಲ್ಲಾ ಮನುಷ್ಯರಿಗೂ ಅವ್ರದೇ ಉದ್ದೇಶ ಇರ್ತೈತಿ. ಎಲ್ಲರಿಗೂ ಬೇರೆ ಬೇರೆ ಉದ್ದೇಶ ಇರ್ತೈತಿ. ಮನುಷ್ಯ ಜನ್ಮದ ಕೇಳ್ತೀನಿ, ಆಕ್ಚುಲಿ ನಾವು ಒಬ್ಬರದ ಪರ್ಟಿಕ್ಯುಲರ್ ಕೇಳತ್ತಿಲ್ಲ. ಮನುಷ್ಯ ಜನ್ಮದ ಏನು ಉದ್ದೇಶ? ಸೊ ಇದಕ್ಕೆ ಆನ್ಸರ್ ಮಾಡೋಷ್ಟು ದೊಡ್ಡವ ಅಲ್ರನ. ನೀ ಏನು ನೀ ಮಿಸ್ಟರ್ ಮ್ಯಾಗ್ನೆಟ್, ಗೂಗಲ್ ಬಾಬಾ, ಆದ್ರೂ ನಾ ಒಂದ್ ಆನ್ಸರ್ ಮಾಡ್ಬೇಕಂದ್ರೆ ಇದಕ್ಕ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರತ್ತ ಕಾಲಚಕ್ರ ಅಂತ. ಸೊ ಏನಂದ, ತ್ರೇತಾಯುಗ, ದ್ವಾಪರಯುಗ, ಎಲ್ಲ ಫಸ್ಟ್ ಯಾವ್ದು ಬರುತ್ತೆ? ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಈ ತರ 4 ಕಾಲಚಕ್ರಗಳು ಸುತ್ತಿರ್ತಾವ ಯಾವಾಗ್ಲೂ. ಸೊ ಈ 4 ಕಾಲಚಕ್ರಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಮನುಷ್ಯ ಜನ್ಮ ಐತಿ ಅಂತ ನಾನ್ ಬಿಲೀವ್ ಮಾಡ್ತೀನಿ. ಅದನ್ನ ಬಿಟ್ರೆ ಮನುಷ್ಯರ ಜನ್ಮದ್ ಬೇರೆ ಏನಿಲ್ಲ. ಮನುಷ್ಯ ಜನ್ಮದ್ದು ಈ ಜನ್ಮದಲ್ಲಿ ಈ ಕಾಲಚಕ್ರದಲ್ಲಿ ಪ್ರತಿಯೊಬ್ಬ ಹುಟ್ಟೋ ಮನುಷ್ಯಗೂ ಅವನದೇ ಆದ ಒಂದು ಏನು ಉದ್ದೇಶ ಇರತ್ತ. ಆ ಜೀವನದ ಇದ್ದೇ ಒಂದು ಉದ್ದೇಶ ಇರತ್ತ. ಅದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ ನನ್ನ ಪ್ರಕಾರ. ಈ ಕಾಲಚಕ್ರನ ಫುಲ್ಫಿಲ್ ಮಾಡೋದಕ್ಕೆ ಮನುಷ್ಯರು ಅದಾರು ಈ ಭೂಮಿ ಎಲ್ಲ, ಮನುಷ್ಯ ಜನ್ಮ ಐತಿ ಈ ಭೂಮಿ ಎಲ್ಲ ಅಂತ. ಸ್ಮಾರ್ಟ್ ಆನ್ಸರ್. 5,000 ಕ್ವಶನ್ ಐ ಥಿಂಕ್ ಸೊ. ಆಯ್ತು, ಹಂಗಿದ್ದು ನನ್ನ ಕ್ವಶನ್ಸ್. ನಿಮಗ್ ಕ್ವಶನ್ ಬರೀತು ಕ್ರಿಟಿಕಲ್ ಆಗಿದ್ದು. ನನಗೆಲ್ಲಿ ಕ್ರಿಟಿಕಲ್ ರೀ, ನಾ ಸ್ಮಾರ್ಟ್ ಅದನ್ನ ಎಲ್ಲ ಈಸಿಯಾಗಿ ಆನ್ಸರ್ ಮಾಡ್ತಾರೆ. ಸ್ವಲ್ಪ ವಾಟ್ಸ್ ದ ಪರ್ಪಸ್ ಆಫ್ ಲೈಫ್ ಅಂತ ಅದಕ್ಕೆಲ್ಲ ಹೇಳ್ರಲ್ಲ. ಪರ್ಪಸ್ ಆಫ್ ಲೈಫ್ ಏನಂತ? ಮನುಷ್ಯ ಇದನ್ನ ಆಕ್ಚುಲಿ ಕ್ವಶನ್ ಇದನ್ನ ಎಲ್ಲಿ ಕೇಳಿದ್ನಂದ್ರ ಸರಿಗಮಪದ ಕೇಳಿದ್ದೆ.
ಈ ಮನುಷ್ಯ ಜನ್ಮದ ಉದ್ದೇಶ ಏನ್ ಕೇಳೋಣ. ಹುಡುಗ ಎಷ್ಟು 14 ವರ್ಷ 16 ವರ್ಷ ಹುಡುಗ ಐತಿ. ಆನ್ಸರ್ ಏನ್ ಕೊಟ್ಟಿರ್ಬೇಕು? ಮುಕ್ತಿ. ಮನುಷ್ಯ ಜನ್ಮದ ಉದ್ದೇಶನ ಮುಕ್ತಿ ಅತ್. ನನ್ಗೇನು ಒಂದ್ಸಲಪ್ಪ ರಾತ್ರಿ 2 ಗಂಟೆಗೆ ಎದ್ದು ಏನೇನೋ ಮಾಡ್ತಾನ ಅಂತ ಹೇಳಿ. ಸೊ ಇವಾಗ ನೋಡ್ರಿ ಈ ತರ ಕ್ವಶನ್ಸ್ ಎಲ್ಲ ಹೆಂಗಂದ್ರ ಪರ್ಸ್ಪೆಕ್ಟಿವ್ ಮೇಲೆ ಡಿಪೆಂಡ್ ಆಗಿರ್ತಾವ. ಇವಾಗ ನೀವು ಲೈಫ್ ಕಡೆ ನೋಡೋ ಪರ್ಸ್ಪೆಕ್ಟಿವ್ ಬೇರೆ ಇರ್ತೈತಿ, ನಾ ಲೈಫ್ ಕಡೆ ನೋಡೋ ಪರ್ಸ್ಪೆಕ್ಟಿವ್ ಬೇರೆ ಇರ್ತೈತಿ. ಯಾರ್ಯಾರ ಪರ್ಸ್ಪೆಕ್ಟಿವ್ ಹೆಂಗ ಇರ್ತಲ್ಲ ಹಂಗ ಆನ್ಸರ್ ಬರ್ತಾವ ನನ್ ಪ್ರಕಾರ. ಅಂದ್ರೆ ಈಗ ಕುವೆಂಪು ಅವರು ಒಂದೇನೋ ಬುಕ್ ಬರೀತಾರೋ ಇಲ್ಲಾರ ಯಾರೋ ಒಂದೇನೋ ಒಂದ್ ಹೇಳ್ತಾರಂದ್ರ ಆತರ ಅಲ್ಲ ಅಂದಂಗ. ಅಂದ್ರೆ ಯಾವ ತರ ರೀ? ಈಗ ಒಂದೇನೋ ಯಾವ್ದ್ರದೊಂದ್ ಟಾಪಿಕ್ ಬಗ್ಗೆ ಒಂದೇನೋ ಹೇಳ್ತಾರ. ಸೊ ಅದಲ್ಲ ಅಂದಂಗ ಆತಂತ ಅವ್ರ ಪ್ರಕಾರ. ಅದಲ್ಲ ಅಂದ್ರೆ ಎಲ್ಲಾರ ಪ್ರಕಾರ ಅದ್ ಬೇರೆ ಬೇರೆ. ನಾ ಎಲ್ಲಾನು ಹಂಗೈತಿ ಹೇಳ್ರಿ. ನಿಮ್ಮ ಕೆಲವೊಂದಿಷ್ಟು ಕ್ವಶನ್ಗಳು ಕೆಲವೊಂದಿಷ್ಟು ಟಾಪಿಕ್ಗಳು ಹೆಂಗಂದ್ರೆ ಪರ್ಸ್ಪೆಕ್ಟಿವ್ ಮೇಲೆ ಡಿಪೆಂಡ್ ಅದ. ಅದಕ್ಕ ಎಕ್ಸಾಕ್ಟ್ ಅದ್ರ ಇವಾಗ ಫಾರ್ ಎಕ್ಸಾಂಪಲ್ ನೀವು ಲೈಫ್ ಉದ್ದೇಶ ಏನು, ಜೀವನದ ಉದ್ದೇಶ ಏನಂತ ಏನಂತ ಕೇಳ್ರಿ. ಆ ಜೀವನದ ಉದ್ದೇಶ, ಮನುಷ್ಯ ಜನ್ಮದ ಉದ್ದೇಶ, ಮನುಷ್ಯ ಜನ್ಮದ ಉದ್ದೇಶ ಅಂತ ಏನ್ ಕೇಳ್ರಿ. ಅದ್ ಯಾರಿಗ್ ಗೊತ್ತೈತಿ? ಯಾವ ಮನುಷ್ಯ ಗೊತ್ತೈತಿ? ಯಾರಿಗ್ ಗೊತ್ತೈತಿ? ಎಲ್ಲರೂ ಅದಕ್ಕೊಂದ್ ಬೇರೆ ಬೇರೆ ಆನ್ಸರ್ ಕೊಡ್ತಾರ. ನೀವ್ ಯಾರು ಎಷ್ಟು ಜನರು ಕೇಳ್ರಿ ಮನುಷ್ಯ ಜನ್ಮದ ಉದ್ದೇಶ ಏನಂತ, ಅದಕ್ಕೆ ಎಲ್ಲರೂ ಬೇರೆ 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 ಆನ್ಸರ್ ಕೊಡ್ತಾರೆ. ಯಾರು ಒಂದ್ ಆನ್ಸರ್ ಯಾವತ್ತೂ ಕೊಡೋದಿಲ್ಲ. ಅದಕ್ಕೆ ಹಂಗಾರೆ ಆಕ್ಚುಲ್ ಉದ್ದೇಶ ಅಂತ ಯಾರಿಗ್ ಗೊತ್ತೈತ್ರಿ? ಅದಕ್ಕೆ ಹೇಳಿ ಏನಂದ್ರೆ ಕೆಲವೊಂದಿಷ್ಟು ಕ್ವಶನ್ ಇರ್ತಾವ, ಕೆಲವೊಂದಿಷ್ಟು ಟಾಪಿಕ್ ಇರ್ತಾವಲ್ಲ, ಅವೆಲ್ಲ ಪರ್ಸ್ಪೆಕ್ಟಿವ್ ಮೇಲೆ ಹೋಗ್ತಾವ್ರಿ. ಎಲ್ಲಾರ್ದು ಒಂದ್ ಪರ್ಸ್ಪೆಕ್ಟಿವ್ ಬೇರೆ ಇರ್ತೈತಿ. ಆ ಪರ್ಸ್ಪೆಕ್ಟಿವ್ ಬೇಸ್ ಮೇಲೆ ಅವ್ರ ಆನ್ಸರ್ ಕೊಡ್ತಾರೆ. ಆತರ ಇವಾಗ ನಾ ಇದಕ್ಕೊಂದ್ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕಾರ ನಿಮಗ ಮಹಾಭಾರತ ರೀ. ಸೊ ಮಹಾಭಾರತ ತುಂಬಾ ಜನ ಮಹಾಭಾರತ ಬರ್ದಾರ್ರಿ. ಪರ್ಸ್ಪೆಕ್ಟಿವ್ ಹೆಂಗ ಅಂತಂದ್ರ ಮಹಾಭಾರತ ಬರ್ದಾರ ಹೇಳ್ರಿ ಮಹರ್ಷಿ ವೇದವ್ಯಾಸ. ಓಕೆ, ಮಹರ್ಷಿ ವೇದವ್ಯಾಸರ ಮಹಾಭಾರತದಾಗ ಇಟ್ಟಿರ್ಲ ದುರ್ಯೋಧನ ವಿಲನ್, ಸೊ ಕೆಟ್ಟ ಕ್ಯಾರೆಕ್ಟರ್ ಅಂತ ತೋರಿಸ್ತಾರ. ಸೊ ಅದ್ ಅವ್ರ ಪರ್ಸ್ಪೆಕ್ಟಿವ್. ಮಹಾಭಾರತನು ಅವ್ರನ್ನ ಬಿಟ್ಟು ತುಂಬಾ ಜನ ಬರ್ದಾರೆ ಮಹಾಭಾರತ. ಅದ್ ಒಂದೇ ಕಾಪಿ ಅಲ್ರಿ ಮಹಾಭಾರತದ ಬಾಳ್ ಕಾಪಿಗಳು ಅದಾವ. ಸೊ ಬಾಸ ಅಂತ ಬರ್ದಾರ್ರಿ. ಅವ್ರ ದುರ್ಯೋಧನ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ತೋರಿಸ್ತಾರ. ಶಿವಾಜಿ ಸಾವಂತ್ ಅಂತ ಬರ್ದಾರ್ರಿ. ಅವರು ದುರ್ಯೋಧನ ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ತೋರಿಸ್ತಾರ. ಧರ್ಮವೀರ್ ಅಂತ ಬರ್ದಾರ್ರಿ. ಅವರು ದುರ್ಯೋಧನ ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ತೋರಿಸ್ತಾರ. ಹಂಗ ಪರ್ಸ್ಪೆಕ್ಟಿವ್ ರೀ, ಎಲ್ಲಾರ್ದು ಒಂದು ಪರ್ಸ್ಪೆಕ್ಟಿವ್ ಬೇರೆ ಬೇರೆ ಇರ್ತೈತಿ. ನೀವು ಉಳಿದಾರ ಕಣ್ಣ ನೋಡ್ರಿ ಪರ್ಸ್ಪೆಕ್ಟಿವ್ ಬಗ್ಗೆ ಅರ್ಥ ಆಗತ್ತೆ. ಅಂದ್ರ ಯಾವ ಲೈನ್ ದಾಗ ನೋಡ್ತೀನೋ ಅದ ಎದ್ ಕಾಣಿಸ್ತೈತಿ. ನಾವ್ ಅವ್ರ ಪಾಸಿಟಿವ್ ಒಳಗ ನೋಡಿದಂದ್ರೆ ಎಲ್ಲಾ ಪಾಸಿಟಿವ್ ಅಷ್ಟ ನಮ್ಗೆ ಕಾಣಿಸ್ತೈತಿ. ಅದ್ರ ಬಗ್ಗೆ ಬರೀ ನೆಗೆಟಿವ್ ಆಟ ನೋಡಿದಂದ್ರೆ ನೆಗೆಟಿವ್ ಆಟ ಕಾಣಿಸ್ತೈತಿ, ನೆಗೆಟಿವ್ ಆಟ ಬರೀ. ಆತರ ಹೇಳ್ರಿ ಇನ್ನೊಂದ್ ಕ್ವಶನ್. ಇನ್ನೊಂದ್ ಕ್ವಶನ್, ಪ್ರೆಸೆಂಟ್ ಮೂಮೆಂಟ್ ಯಾರು ಮಿಸ್ ಮಾಡ್ಕೊಂತ ಇದಿರ್ತಾವ? ಅದು ಮೈಸೂರಲ್ಲಿ ನಾನು ನೆಕ್ಸ್ಟ್ ಹಳೆ ಅವನ್ನ ಮಿಸ್ ಮಾಡ್ಕೊಂತ ಇದೀನಿ. ಮೈಸೂರಿಗೆ ಬಂದಿದ್ದೀನಲ್ಲ, ಹುಡುಗಿಗೆ ಇದನ್ನ ವಿಡಿಯೋ ಕಳ್ಸ, ಇದನ್ನ ಮಾಡಲ್ಲ ಅವಳು ನೋಡ್ಬೇಕಲ್ಲ ಓಪನ್ ಮಾಡಿ. ಅದೇ ಹೇಳ್ತದೆ. ಜಾಸ್ತಿ ಮಾತಾಡಿದ್ವಿ, ಅಕಸ್ಮಾತ್ ನಮ್ ವಿಡಿಯೋಸ್ ಏನ್ರ ಜಾಸ್ತಿ ಜನ ನೋಡ್ತಿಕೋ ಇವ್ ನೋಡಿ ಏನೇನು ಕೂತ್ಕೊಂಡು ದೊಡ್ಡ ದೊಡ್ಡ ಮಾತಾಡ್ತಾರೆ ಮಕ್ಕಳ ಅಂತ ಕಮೆಂಟ್ ಎಲ್ಲ ಮಾಡ್ತಾರೆ. ಏನ್ ಬಾಳ ದೊಡ್ಡ ಬೀಳ್ ಪಂಡಿತರಾಗ ಏನು ಇಲ್ಲ ಒಂದ್ ಮಿಲಿಯನ್ ವ್ಯೂಸ್ ಅದ ಇವ್ರ ಮಕ್ಕಳಿಗೆ, ಏನ್ ಎಲ್ಲ ಮಾತಾಡತಾರು, ಏನ್ ದೊಡ್ಡ ಇದನ್ನ ಇವ್ರ ಅಂತೆಲ್ಲ ಕಮೆಂಟ್ ಮಾಡಕತ್ತಾರ. ನಮ್ ವಿಡಿಯೋ ಯಾರು ಜಾಸ್ತಿ ನೋಡೋಲ್ಲ, 5 ಮಂದಿ 10 ಮಂದಿ ನಮ್ ಮನೆಯವ್ರು ನೋಡ್ತಾರ. ಸಾಕ, ಹಾ ಅಷ್ಟ್ ಸಾಕ. ನಾ ಯೂಟ್ಯೂಬ್ ದಾಗ ಎಲ್ಲಿವರೆಗೂ ಹೊಡ್ಕೊಂಡ ಅಲ್ಲಿ ತಕ ನಮ್ಮ ಮನ್ಯಾಗ ಅಷ್ಟ ನೋಡ್ತಾರ. ನಾವು ಎಲ್ಲಾರು ನೋಡಿ ನಮ್ ರೊಕ್ಕ ಆಗ್ಲಿ ಅಂತ ಮಾಡತ್ತಿಲ್ಲ. ನಾವ್ ಮಾಡ್ಬೇಕ ಅನ್ಸತಿ, ನಮ್ ಖುಷಿ ಅನ್ಸತೈತಿ ನಮ್ಗೆಲ್ಲ. ಇಲ್ಲ ಆಕ್ಚುಲಿ ನಾನ್ ಖುಷಿ, ನಾನ್ ರೊಕ್ಕ ಅಂತೂ ನಾನ್ ಯೂಟ್ಯೂಬ್ ಇಂದ ಬರೋದಕ್ಕೆ ಹಿಂದೆ ಇದನ್ನ ಹಣ ಅಂತ ಅಲ್ವೇ ಅಲ್ಲ. ಯೂಟ್ಯೂಬ್ ಅಲ್ಲಿ ಹಣ ಮಾಡೋದಕ್ಕಾಗಲ್ಲ. ಆಕ್ಚುಲಿ ತುಂಬಾ ಜನ ಅನ್ಕೊಂಡಿರ್ತಾರೆ ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ಹಣ ಮಾಡ್ಬೋದು ಹಂಗೆ ಹಂಗೆ ಅಂತ. ಆಕ್ಚುಲಿ ಇದಕ್ಕಿಂತ ಮುಂಚೆನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು. ಯೂಟ್ಯೂಬ್ ಅಲ್ಲಿ ಹಣ ಎಲ್ಲ ಮಾಡೋದಕ್ಕಾಗಲ್ಲ. ಬಟ್ ನನ್ಗೆ ಯೂಟ್ಯೂಬ್ ಬರೋದ್ರಿಂದ ಒಂದು ಕಾರಣ ಇದೆ. ಆ ಕಾರಣ ಏನು ಅಂತ ಇವತ್ತು ಹೇಳಲ್ಲ. ಅಕಸ್ಮಾತ್ ನಂಗೆ ಮುಂದೊಂದು ಒಳ್ಳೆ ರೀಚ್ ಸಿಕ್ಕರೆ, ಅಥವಾ ನನ್ಗೊಂದು 1000 ಸಬ್ಸ್ಕ್ರೈಬರ್ಸ್ ಆದ್ರೆ ಅವತ್ತು ನಾನು 1000 ಸಬ್ಸ್ಕ್ರೈಬರ್ಸ್ ಆಗಿ ಚಾನಲ್ ಮಾನಿಟೈಸ್ ಆದ್ರೆ ಅವತ್ತು ನಾನು ಹೇಳ್ತೀನಿ ನಾನು ಯೂಟ್ಯೂಬ್ ಬರೋದ್ರಿಂದ ಕಾರಣ ಏನು ಅಂತ ಅವತ್ತು ಹೇಳ್ತೀನಿ. ಅಲ್ಲಿವರೆಗೂ ಹೇಳಲ್ಲ. ಗುಡ್ ಲಕ್ ಫಾರ್ ಫ್ಯೂಚರ್. ಸಬ್ಸ್ಕ್ರೈಬ್ ಮಾಡಿ. ನಾನು ಯೂಟ್ಯೂಬ್ಗೆ ಬರೋದ್ರಿಂದ ಕಾರಣ ಏನು ಅಂತ ಗೊತ್ತಾಗ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. 1000 ಮಾಡಿ ನನ್ನ ಚಾನಲ್ ಮಾನಿಟೈಸ್ ಮಾಡಿ ಆಮೇಲೆ ಹೇಳ್ತೀನಿ. ಆಕ್ಚುಲಿ ಒಂದು ಸ್ಟ್ರಾಂಗ್ ರೀಸನ್ ಇತ್ತು ಯೂಟ್ಯೂಬ್ ಹೋಗ್ಬೇಕಾದ್ರೆ. ಸ್ಟ್ರಾಂಗ್ ರೀಸನ್ ಐತ್ರಿ ಯೂಟ್ಯೂಬ್ ಹೋಗ್ಬೇಕಾರೆ. ಏನು? ಬಹಳ ಸ್ಟ್ರಾಂಗ್ ರೀಸನ್. we will get to know that 1000 ಆದ್ರೆ ಆಗ್ಲಿಲ್ಲ ಅಂದ್ರೆ ಹೆಂಗೆ? ಯಾಕೆ Okay guys, ಈ ವಿಡಿಯೋನಲ್ಲಿ ಇಷ್ಟೇ. ನಾನು ಸಜೆಸ್ಟ್ ಮಾಡೋದೇನಂದ್ರೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಮಸ್ತ್ ವಿಸಿಟ್.
ಅಲ್ಲಿಗೆ ಹೋದ್ಮೇಲೆ ನೀವು ಇಲ್ಲಿ KRS ಪಾರ್ಕ್ ಅಲ್ಲಿ ಬಂದು ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಸೊ ಅಕಸ್ಮಾತ್ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೇನು ಇದೇ ತರ ಒಳ್ಳೆ ಒಳ್ಳೆ ವಿಡಿಯೋಸ್ ತಗೊಂಡ್ ಬರ್ತಾ ಇರ್ತೀನಿ. ಆಕ್ಚುಲಿ ನಾನು ಯೂಟ್ಯೂಬ್ ಹೋಗ್ಬೇಕಾದ್ರೆ ನಾನು ಮಾಡ್ಬೇಕು ಅನ್ಕೊಂಡಿರೋ ಕಂಟೆಂಟ್ ನಾನು ಕೊಡ್ಬೇಕು ಅಂತ ಅನ್ಕೊಂಡಿರೋದು ತುಂಬಾ ಡಿಫ್ರೆಂಟ್. ನಾನು ಕೊಡ್ತಾ ಇದೀನಲ್ಲ ಏನೂ ಆಗಲ್ಲ. ಬಟ್ ಫ್ಯೂಚರ್ ಅಲ್ಲಿ ನಾನು ಒಳ್ಳೆ ರೀಚ್ ಕೊಟ್ರೆ ನಾನು ಏನ್ ಅನ್ಕೊಂಡಿದ್ದೀನಲ್ಲ ಆ ತರ ಕಂಟೆಂಟ್ ಟ್ರೈ ಮಾಡ್ತೀನಿ. ಸೊ ಆ ರೀಚ್ ಕೊಡೋ ರೆಸ್ಪಾನ್ಸಿಬಿಲಿಟಿ ನಿಮಗೆ ಬಿಟ್ಟಿದ್ದು. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.